ಡೇ 4 ಹಾವೇರಿಯಲ್ಲಿದ್ದೀನಿ. 6:10 ಟೈಮು. ಸ್ವಲ್ಪ ಹೊತ್ತರಲ್ಲಿ ಇವಾಗ ಬಿಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಸ್ಟಾಪ್ ಬಂದು 150 ಕಿಲೋಮೀಟರ್ಸ್ 100 ಕಿಲೋಮೀಟರ್ಸ್ ಎಲ್ಲೇ ಅಂತ ಗೊತ್ತಿಲ್ಲ. ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಏನು ಹೇಳಿ, ಬೆಳಗ್ಗೆ ಮಾತ್ರ ಪಂಚರ್ ಆಗ್ಬಿಡ್ದು, ಮೂಡ್ ಔಟ್ ಆಗ್ಬಿಡ್ತೀವಿ. ಮೂಡ್ ಔಟ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಬೆಳಗ್ಗೆನೇ ಕವರ್ ಮಾಡೋಕ್ಕಾಗೋದು. ಮಧ್ಯಾಹ್ನ ಬಿಸಿಲಿರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕಾಗುತ್ತೆ. ಟೈಮ್ 8:15 ಆಗೈತೆ. 35 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಯಾಕೋ ಬೋರ್ ಆಗ್ತಿದೆ, ಹೊಡಿಯೋಕ್ಕಾಗ್ತಾಯಿಲ್ಲ. ಬೋರ್ ಅಂದರೆ ಬೋರ್. ಅಂದರೆ ಕ್ಲೈಮೇಟ್ ತುಂಬ ಹೆಲ್ಪ್ ಆಗ್ತಿದೆ ನನಗೆ. ಬಿಸಿಲು ಬರ್ತಾನೆ, ಮಳೆ ಬರ್ತಾನೆ, ಮೋಡ ಮುಚ್ಕೊಂಡಿದೆ. ಬಿಸಿಲು ಬಂದರೆ ಸಮ್ಮ ಹೊಡೆಯೋದು, ನನ್ನ ಕೈಯಲ್ಲಂತೂ ಹೊಡಿಯೋಕ್ಕಾಗ್ತಾಯಿರಲಿಲ್ಲ. ಟೈಮ್ ಇವಾಗ 11 ಗಂಟೆ. 1.5 ಅವರ್ ಬ್ರೇಕ್ ತೊಗೊಂಡಾಯ್ತು. ಆಲ್ರೆಡಿ 53 ಕಿಲೋಮೀಟ್ರ್ ಹೊಡೆದಿದ್ದೀನಿ. ನೆಕ್ಸ್ಟ್ ಸ್ಟಾಪು ಕಿತ್ತೂರು ಅಂತ ಪ್ಲಾನ್ ಹಾಕಿದ್ದೀನಿ. ಅದು 75 ಕಿಲೋಮೀಟರ್ಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಯಾಕೋ ಒಂಥರ ಬೇಜಾರು, ಎಂಟರ್ಟೈನ್ಮೆಂಟ್ ಇಲ್ಲ, ಬೋರ್ ಹೊಡಿತೈತೆ. ಐ ಫೀಲ್ ಗ್ರೇಟ್. ಅಲ್ಲೇ ಮಾಡ್ಕೊಂಬರ್ಬೇಕಲ್ಲಪ್ಪ ಅಂದೆ. ಏನು ಹಾಂ ಸಾಹೇಬಿ, ನಾನು ಬೆಂಗಳೂರಿಂದ ಬಂದಿರಾ? ಏನು ಊಟ ಮಾಡ್ಬೇಕಾ? ಹಾಂ, ಊಟ ಹಂಗೆ ರೆಸ್ಟ್ ಮಾಡ್ಕೋರಿ. ಇರ್ತಾರೆ ಈಗ 2 ಗಂಟೆ ಮೇಲೆ. 2 ಗಂಟೆ ಸಾಯಂಕಾಲ ಅಲ್ಲ ಊಟದ್ದು 2 ಗಂಟೆ ಮೇಲೆ ಇವ್ರಿಗೆ. ಇಲ್ಲೇನೋ ಊಟ ಮಾಡ್ಬೇಕು, ಒಳಗಡೆ ಹೋಗ್ಬೇಕು. ಸ್ವಲ್ಪ ಇದೇನು ದೂರ ಇಲ್ಲ. ಏನೋ ತಿನ್ಬೇಕಂದ್ರೆ ಒಳಗಡೆ ಹೋಗ್ಬೇಕು. ಇವ್ರದ್ದು 1 ಗಂಟೆ 2 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಇದು ಮುಂಬೈ. ನೀವು ಒಬ್ಬರೇ ಒಬ್ಬರೇ ಒಟ್ಟು ಇದ್ರ ಮೇಲೆ ಅಲ್ಲಿಂದ ಬಂದರೆ ಎಷ್ಟು ದಿನ ಆಯ್ತು ಬೆಂಗಳೂರು ಬಿಟ್ಟು? ನಾನು ಭಾನುವಾರ ಬಿಟ್ಟೆ. ಇವಾಗ 3 ದಿವಸ 4ನೇ ದಿವಸ. ಎಲ್ಲಾದ್ರೂ ಹೋಟ್ಲ್ ಹತ್ರ ಹಾಕೋಣ ಅಂದರೆ ಎಲ್ಲೂ ಹೋಟ್ಲೇ ಇಲ್ಲ. ಫುಲ್ಲು ಫಾರೆಸ್ಟ್ ರೋಡ್ ಇದ್ದಂಗಿದೆ. ಹುಬ್ಬಳ್ಳಿಯಿಂದ ಕಿತ್ತೂರ್ಗೆ ಹೋಗ್ತಾಯಿದ್ದೀನಿ. ಹತ್ರ ಧಾರವಾಡ ಹತ್ರ ಎಲ್ಲ ಇದ್ದೀನಿ. ಹುಚ್ಚುಳೆ ಮಗನ ರೋಡು, ಸ್ಟೋರೇ ಇಲ್ಲ ಎಲ್ಲೂ. ಆ್ಯಕ್ಚುಲಿ 94 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ, ಡೇ 4. ಬೋರ್ ಆಗ್ತಾಯಿದೆ. ಯಾಕೆ ಬೋರ್ ಆಗ್ತಾಯಿದೆ ಅಂತ ಇವಾಗ ಅರ್ಥ ಆಯಿತು. ಆ್ಯಕ್ಚುಲಿ ಟಯರ್ಡ್ ಆಗ್ತಾಯಿದೆ. ಟಯರ್ಡ್ ಅಂದರೆ ಫಸ್ಟ್ 3 ಡೇಸ್ ತುಳ್ದಂಗೆ ಇವಾಗಿಲ್ಲ. ಸ್ಟಾರ್ಟ್ ಆಗ್ತಾಯಿದೆ ಟಯರ್ಡು. ಸೊ ನೆಕ್ಸ್ಟು 4-5 ಡೇಸ್ ಅಂದು ಇದೇ ಕಂಟಿನ್ಯೂ ಆಗ್ಬಿಟ್ರೆ ನನ್ನ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಏನಾಗುತ್ತೋ ಎಲ್ಲ ದೇವ್ರದ್ದೇ. ಸದ್ಯಕ್ಕೆ ಬಿಸಿಲಿಲ್ಲ, ಅದಕ್ಕೆ ಖುಷಿ. ಮಳೆ ಇಲ್ಲ, ಅದಕ್ಕೆ ಖುಷಿ. ಒಂಥರ ಹೇಳ್ಬೇಕಂದ್ರೆ ಕ್ಲೈಮೇಟು ಸಾಥ್ ಕೊಡ್ತಾಯಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ತುಳಿಯೋಕ್ಕಾಗ್ತಾಯಿಲ್ಲ. ಆಲ್ರೆಡಿ 125 ಕಿಲೋಮೀಟ್ರ್ ತುಳಿದಿದ್ದೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ರೂಮ್ಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟೈತೆ. ಇಲ್ಲಿಂದ ಲೊಕೇಶನ್ ಒಂದು 5 ಕಿಲೋಮೀಟ್ರ್ ಐತೆ. 5ರಿಂದ 8 ಕಿಲೋಮೀಟ್ರು. ಫಸ್ಟಲ್ಲಿ ಹೋಗಿ ರೂಮ್ ಮಾಡಿ ಮಲ್ಕೊಬೇಕಷ್ಟೆ. ನನ್ನ ಕೈಲಿ ಆಗ್ತಾಯಿಲ್ಲ ಅಣ್ಣ, ಇದು ನನ್ನ ಕೈಲಿ ಆಗ್ತಾಯಿಲ್ಲ. ಟೂರ್ ವಿಸಿಟ್ ಬರೋಣ. ಇದು ಅವ್ರ ಕಾಂಟ್ಯಾಕ್ಟ್ ಫೋನ್ ಮಾಡಿದ್ರೆ ಎತ್ತಾರೆ. ನಿಮ್ಗೆ ಬಿಸಿನೀರು ನೀವು 6 ಗಂಟೆ ಹೋಗ್ತಾರಂದ್ರೆ ಅವ್ರಿಗೆ ಅರ್ಧ ಗಂಟೆ ಮುಂಚೆ ಹೇಳಿ. ಒಂದು ಬಕೆಟ್ ಒಬ್ಬರೇ ಸ್ಟೇ ಆದರೆ ಗೀಸರ್ ಹೀಟ್ ಮಾಡಿಕೊಡ್ತಾರೆ. ಟೋಟಲ್ 128 ಕಿಲೋಮೀಟರ್. 4th ಡೇ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗುರು. ಸಾಕು ಬಂದರೆ ಅಂತ ಅನಿಸ್ತು. ಸೊ 900 ರೂಪಾಯಿ ರೂಮ್ಗೆ. 900 ಒಂಥರ ವರ್ತೆ ಅನಿಸುತ್ತೆ, ಚೆನ್ನಾಗಿದೆ. ವರ್ಸ್ಟ್ ರೂಮ್ ಅಂದರೆ ನಿನ್ನೆ ಹಾವೇರಲ್ಲಿ ಮಾಡಿದ್ದು. ಬೆಸ್ಟ್ ರೂಮ್ ಅಂದರೆ ಕಿತ್ತೂರಲ್ಲಿ ಮಾಡಿರೋದು ಇವತ್ತು. ಬೆಳಿಗ್ಗೆ ನಿಮಗೆ ಬರೀ 6 ಗಂಟೆ ನಾನು ನಾರ್ತ್ ಕರ್ನಾಟಕಕ್ಕೆ ಬಂದಿರಲಿಲ್ಲ ಅಂತ 2 ಆ್ಯಕ್ಟಿವಿಟಿಯಲ್ಲಿ ಗೊತ್ತಾಗುತ್ತೆ. ಒಂದು ಗುಟ್ಕಾ ಹಾಕೊಂಡಿರುತ್ತೆ, ಇನ್ನೊಂದು ಸುಳೆ ಮಗ ಅಂತಾರೆ. ಅದೊಂದೇ ಅಲ್ಲ, ಅವ್ರ ಸ್ನ್ಯಾಕ್ ಚೆನ್ನಾಗಿರ್ತಾರೆ, ನನಗೆ ತುಂಬ ಇಷ್ಟ. ಧಾರವಾಡ ಹುಬ್ಳಿದು ಆ ಥರ ಮಾತಾಡೋಕ್ಕೂ ಟ್ರೈ ಮಾಡಿದ್ದೀನಿ. ಅದು ಮತ್ತು ಮಂಡ್ಯದು ಲೇ ಅಂತಮ್ಮ ಅಂತ ಚೆನ್ನಾಗಿರುತ್ತೆ.
ಇದು ಒಂಥರ ಚೆನ್ನಾಗಿರುತ್ತೆ, ಡೈಲಿ ಒಂದೊಂದು ರೂಮು ಟ್ರಾವೆಲ್ ಮಾಡ್ಕೊಳ್ತಾ ಹೋಗೋದು. ಇದಕ್ಕೆಲ್ಲ ಏನು ಗೊತ್ತಾ, ಟೈಮ್ ಇರಬೇಕು. ಟೈಮ್ ಇದ್ದರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ನಮ್ಗೆ ಟೈಮ್ ಇಲ್ಲ, ಆಫೀಸ್ ಲೀವ್ ಹಾಕಿರ್ತೀನಿ, ಇಷ್ಟು ದಿವಸದೊಳಗಡೆ ಮುಗಿಸ್ಬೇಕು ಅಂತ ಟೆನ್ಷನ್ನು. ಆ ಟೆನ್ಷನಲ್ಲಿ ಏನಿಲ್ಲ ಅಂದರೆ ಆರಾಮಾಗಿ ಹೋಗ್ಬೋದು. ಕೊಟ್ಟಿರೋ ಕಾಸಿಗೆ ಆ್ಯಕ್ಚುಲಿ ರೂಮ್ ವರ್ತೆ.